ಸಂಸದರುಗಳು ಗೆದ್ದಂತವರು ರಾಜ್ಯದ ಪರವಾಗಿ ಧ್ವನಿ ಎತ್ತಾ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅದಕ್ಕಾಗಿ ಸಭೆಯನ್ನು ಕರೆದಿದ್ದಾರೆ. ಅದಕ್ಕೆ ಕೆಲವು ಸಚಿವರು ಬರಲ್ಲ, ಡೇಟ್ ಮುಂದೂಡಿಕೆ ಮಾಡಿ ಅಂತ ಕೇಳಿದ್ದಾರೆ. ಸಂಸದರೆಲ್ಲ ಒಂದು ಕಡೆ ರಾಜ್ಯದ ಪರವಾಗಿ ಮಾತಾಡ್ತಾ ಇಲ್ಲ ಅಂತ ಒಂದು. ಹೌದು, ಇಲ್ಲೇನಾಗಿದೆ, ಇವತ್ತು ಕೇಂದ್ರದಲ್ಲಿ BJP ಸರ್ಕಾರ ಇದೆ. ಮೆಜಾರಿಟಿ BJP ಮತ್ತು JDS NDA MP ಗಳಿದ್ದಾರೆ. ಇವತ್ತು ರಾಜ್ಯದಲ್ಲಿ ಕೇಂದ್ರದಿಂದ ನಾವು ಇಂಥ ಒಂದು ತಂದಿದ್ದೀವಿ ಯೋಜನೆಗಳ ಕಾರ್ಯಕ್ರಮ. ರಾಜ್ಯ ಸರ್ಕಾರ ಕಾಂಗ್ರೆಸ್ ಇರ್ಬೋದು, ಆದರೆ ನಾವು ಮೆಜಾರಿಟಿ ನಮ್ಮನ್ನು ಕರ್ನಾಟಕ ರಾಜ್ಯದಲ್ಲಿ NDA ಕೊಟ್ಟಿದ್ದರಿಂದ ನಮ್ಮ ಕೇಂದ್ರ ಸರ್ಕಾರದ ಇಂಥ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಇಂಥ ಅನುದಾನಗಳನ್ನು ಕೊಡಿಸಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ಇವತ್ತು ನಾನು ನೋಡಿದಾಗ ಎಲ್ಲಿ ಏನೂ ಉಳಿದಿಲ್ಲ. ಇವತ್ತು ಕೇಂದ್ರ ಸರ್ಕಾರದಿಂದ ಬರೋಂಥ ಯೋಜನೆಗಳನ್ನು ಅನುದಾನಗಳನ್ನು ಕೊಡಿಸ್ಬಿಟ್ಟು ವಂಶೋದಯ ಆಸ್ಪತ್ರೆಯಲ್ಲಿ 24/7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ವೇದಿಕೆಯಲ್ಲಿ ಹೇಳಬೇಕು. ನೋಡ್ರಿ, ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದ್ರೂ ಸಹಿತ ನಾವು ನಮ್ಮ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಗಳಿಂದ ನಾವು ಕರ್ನಾಟಕ ರಾಜ್ಯಕ್ಕೆ ಇಂಥ ಕೊಡುಗೆಗಳನ್ನು ಯೋಜನೆಗಳನ್ನು ಕಾರ್ಯಕ್ರಮ ಕೊಡಿಸಿದ್ವಿ ಅಂತ ಹೇಳಬೇಕಲ್ಲ. ಒಬ್ಬ MP ಕೂಡ ಅದನ್ನು ಹೇಳೋಕ್ಕೆ ಏನೇನೂ ತಂದಿಲ್ಲ. ಮತ್ತು ಅಲ್ಲಿ ಪ್ರಧಾನಮಂತ್ರಿಗಳಾಗಿರ್ಬೋದು ಮತ್ತು ಮಂತ್ರಿಗಳಾಗಿರ್ಬೋದು, ಕೇಂದ್ರ ಮಂತ್ರಿಗಳು, ಇವ್ರಿಗೆ ಯಾರು ಕೂಡ ಸಹಕಾರನೇ ಕೊಡ್ತಾ ಇಲ್ಲ. ಕಾರಣ ಏನಂದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ನಾವೇನು ಕೊಟ್ಟರು ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಸರು ಬಂದುಬಿಡ್ತದೆ ಅಂತೇಳಿ ಕೊಡ್ತಾ ಇಲ್ಲ. ಅದರಿಂದ ನಿಜ ಕೂಡ ಅದು ಬೇಜಾರಾಗ್ತದೆ. ಇಷ್ಟು ಜನ MP ಗಳಿದ್ರೂ ಕೂಡ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕರ್ನಾಟಕ ರಾಜ್ಯಕ್ಕೆ ಏನೇನೂ ಸಿಗ್ತಾ ಇಲ್ಲ.